ತಾಳಿದ್ನ ಇದು ಏನು ಗೊತ್ತಾ, ಅಮ್ಮಂದು 50K ಆಗಿದೆ ಯೂಟ್ಯೂಬಲ್ಲಿ, ಅದಕ್ಕೆ ಅಮ್ಮಂಗೆ ಕೇಕು. ಫೋಟೋ ಇದೆಯಾ? ಫೋಟೋ ಸುಮ್ಮನೆ ಕೇಕ್ ಕಟ್ ಮಾಡಿಸಿರ್ಲಿಲ್ವಲ್ಲ ನಿನಗೆ? ಈಗ ಏನು ಅಂತಾನು ಗೊತ್ತಿಲ್ವಲ್ಲ ನಿನಗೆ? ಏನು ಅಂತಾನು ಗೊತ್ತಿಲ್ವ ನಿನಗೆ? ಎಲ್ಲ ನೀವೇ ಹೇಳ್ತಿರಲ್ಲ ಮಗಳೇ. ಥ್ಯಾಂಕ್ ಯು. ಯೂಟ್ಯೂಬ್ ಅಲ್ಲ ನೋಡಿ, ಪೂಜಾ ಕೆ ರಾಜ್ಗೆ ಸಿಗ್ನಲ್ ಇಲ್ಲ ಇಲ್ಲಿ ನೋಡಕ್ಕೆ ಎಷ್ಟಾಗಿದೆ ಅಂತ. ಇವತ್ತು ತುಂಬಾ ಜನ ನಿನ್ನೆ ಎಲ್ಲ ಮಾಡಿದ್ರೆ ಅಂತ ಕಮೆಂಟ್ ಹಾಕಿದ್ರಿ. ನಂಗೆ ಇಲ್ಲಿ ಊರಿಗೆ ಬಂದ್ಮೇಲೆ ಸಿಗ್ನಲ್ ಸಿಗಲ್ಲ, ಹಂಗಾಗಿ ಯಾರಿಗೂ ರಿಪ್ಲೈ ಮಾಡಕ್ ಆಗಿಲ್ಲ. ಸಿಗ್ನಲ್ ಸಿಗಲ್ಲ ಅಲ್ಲ, ಅದು ಸಬ್ಸ್ಕ್ರೈಬ್ ಎಷ್ಟು ಜನ ಇದಾರೆ ಅಂತ ನೋಡಕ್ ಗೊತ್ತಿಲ್ಲ. ನಾನು ನಿನ್ನೆ ನೋಡಿದಾಗ 49,700 ಇತ್ತು. ಇನ್ನೇನು ಆಗಿದೆ ಈಗ? ಇನ್ನೂ ಆಗಿಲ್ವಾ? ಆಗಿದೆ. ಆಗಿದೆಯಾ? ಇವತ್ತು ನಂದ್ರಲ್ಲಿ ನೆಟ್ ಖಾಲಿ ಆಗ್ಬಿಟ್ಟಿದೆ. ನೆಟ್ ಖಾಲಿ ಅಲ್ಲ, ಇವತ್ತಿಂದ ಖಾಲಿ ಆಗಿದೆ. ಹೌದಾ? ಓಪನ್ ಮಾಡಿ. ನಮ್ಮ ಮನೆಯವರು ಬರ್ತ್ಡೇ ಗಿಫ್ಟ್ ಕೇಕ್ ಕಟ್ ಮಾಡ್ಸಿರ್ಲಿಲ್ಲ. ನಾಳೆ ನಮ್ಮ ಡ್ಯಾಡಿದ್ ಬರ್ತ್ಡೇ ಇತ್ತು ನಾಡಿದ್ದು, ಅದಕ್ಕೆಲ್ಲ ಕೇಕ್ ತಗೊಂಡಿದ್ದಾರೆ. ನನಗೆ ಶಾಕ್ ಆಯ್ತು. ಇವ್ರಿಗೆ ಗೊತ್ತಾಗ್ಬಿಡ್ತು ಅಂತ. ನೋಡೋಣ. Oh my god. ಪೂಜಾ ಕೆ ರಾಜ್ 50K. ಅಮ್ಮ ಫೋಟೋ ಬರೆಸಬೇಕಾಗಿತ್ತು. 50K ಅಂದ್ರೆ ಸುಮ್ಮನೆ ಎಲ್ಲ ಕಣಮ್ಮ. ಒಂದು 50K ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ 1,00,000 ಆಗಿದೆಯಾ ರೀ? ಆಗಿದೆ. ಇಲ್ಲ, ಇನ್ನೊಂದು 2,000 ಬರ್ಬೇಕು ಅನ್ಸುತ್ತೆ. 98,000 ಇದ್ರು, 98,500 ಇದ್ರು. ಮತ್ತೆ ನಂಗೆ ತುಂಬಾ ಜನ ಹೇಳ್ತಾ ಇದ್ರಿ ಇನ್ನೇನು 50K ಹತ್ರ ಇದೀರಾ, ಗಂಗ್ರಾಸ್ ಅಂತ ಮುಂಚೆನೆ ಒಂದಿಬ್ರು ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಕಿಂತನೂ ಜಾಸ್ತಿ ವ್ಯೂವರ್ಸ್ ಪೂಜಾ ಕೆ ರಾಜ್ ಚಾನಲ್ ಇದಾರೆ. ಈಗ ಅವ್ರ ಚಾನಲ್ ಹೇಳಮ್ಮ ಹೋಗ್ಲಿ, ಸತೀಶ್ ಹಿರೇಗೌಡ್ರದ್ದು ಒಂದು ಚಾನಲ್ ಇದೆ ಅಂತ. ಅದಿರ್ಲಿ. ನಮ್ಮನೆಯವರು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ಮದ್ವೆ ಆದಾಗಿಂದ, ಮದುವೆಗೂ ಮುಂಚೆ ಅಲ್ಲಿಗೂ ಇಲ್ಲಿಗೆ ಸೇರಿ ಇದೇ ಫಸ್ಟ್ ಅನ್ಸುತ್ತೆ. ಒಂದಿನ ಸರ್ಪ್ರೈಸ್ ಕೊಟ್ಟಿದ್ರು, ನಂಗೆ ಗೊತ್ತಿಲ್ಲ. ಬೆಂಗಳೂರಿಂದ ಡೈರೆಕ್ಟ್ ಮನೆ ಬಾಗ್ಲಿಗೆ ಬಂದಾಗ್ಲೇ ಗೊತ್ತಾಗಿದ್ದು ಅವ್ರ ಮನೆಗೆ ಬಂದ್ರು ಅಂತ. ಅದ್ ಬಿಟ್ರೆ ಇದೇ ಸೆಕೆಂಡ್ ಸರ್ಪ್ರೈಸ್. ಇದು ಯಾಕೆ ಅಂತ ನನಗೆ ಶಾಕ್ ಆಗಿತ್ತು, ಇವತ್ತು ಗೊತ್ತಾಯ್ತು. ಆದ್ರೂ ನೀನ್ ಎಕ್ಸ್ಪೆಕ್ಟ್ ಮಾಡಿದ್ದ ನೀನ್ ಈ ತರ ಇಷ್ಟು ಒಂದು ವರ್ಷದಲ್ಲಿ, ಆಲ್ಮೋಸ್ಟ್ ಒಂದು ವರ್ಷದಿಂದ ಎರಡು ತಿಂಗಳು ಜಾಸ್ತಿ ಆಗಿದೆ. ಒಂದು ವರ್ಷದ ಮೇಲೆ 2 ತಿಂಗಳು, ಒಂದೂವರೆ ವರ್ಷ ಆಗಿಲ್ಲ, 1 ವರ್ಷ 2 ತಿಂಗಳಾಗಿದೆ ಚಾನಲ್ ಸ್ಟಾರ್ಟ್ ಮಾಡಿ. ಹೇಗೆ ಏನ್ ಅನ್ಸ್ತಿದೆ ನಿನ್ ಜರ್ನಿ ಇಲ್ಲಿವರೆಗೆ? ನಮ್ಮನೆಯವ್ರ ಸಪೋರ್ಟು ಎಲ್ಲ ನಮ್ಮನೆಯವರಿಂದನೇ ಆಗಿದ್ದು. ಸುಮ್ಮನಿರಮ್ಮ, ನಾನೇ ಹೇಳ್ಕೊಟ್ಟಂಗಾಯ್ತು ಅಲ್ಲಿ ಕೂತ್ಕೊಂಡು. ಇಲ್ಲ, ನಂದೇ ಕೇಳ್ತೀನಿ. ನಮ್ಮನೆಯವರಿಂದ ನಾನು ಇಲ್ಲಿವರೆಗೂ ಬಂದಿರೋದು, ಜೊತೆಗೆ ನಿಮ್ದು ಅವ್ರ ಸಹಕಾರ. ಅವ್ರು ನೋಡಕ್ಕಿಲ್ಲ ಅಂದ್ರೆ, ಅವ್ರು ನೋಡೋರು ಇಲ್ಲ ಅಂದ್ರೆ ನಾವ್ ಮಾಡಿ ಏನು ಪ್ರಯೋಜನ ಇಲ್ಲ. ನಾವ್ ಏನೇ ಮಾಡಿದ್ರು ನಮ್ಗೆ ಎಲ್ಲಾ ಸಪೋರ್ಟು ಅವ್ರದೆಲ್ಲ ಸಪೋರ್ಟು ನೀವುಗಳೇ. ಥ್ಯಾಂಕ್ ಯು. ಮುಂದೆ ಏನೇ ಮಾಡಿದ್ರು, ಎಷ್ಟೇ ಯಾವುದೇ ಕೆಲಸಗಳು ಮಾಡಿದ್ರು ಎಲ್ಲದಕ್ಕೂ ನಿಮ್ ಸಹಕಾರ ಇಲ್ದೇನೆ ನಾವೇನು ಮಾಡಕ್ಕಾಗಲ್ಲ. ಪೂಜಾ ಕೆ ರಾಜ್ ಆಗಿರೋದು ಎಲ್ಲ ನಿಮ್ ಸಪೋರ್ಟ್ ಇಂದಾನೆ. ಪ್ರಯತ್ನ ಎಲ್ಲರೂ ಮಾಡ್ತಾರೆ, ಫಲ ಸಿಗ್ಬೇಕಲ್ಲ. ಫಲ ಸಿಗ್ಬೇಕು ಅಂದ್ರೆ ಪ್ರೀತಿಯಿಂದ ಕಮೆಂಟ್ಸ್ ಆಗ್ಲಿ ಅಥವಾ ಸಲಹೆಗಳೆಲ್ಲ ಕೊಡ್ತಾ ಇರ್ತೀರಾ, ಅಥವಾ ಪ್ರೀತಿಯಿಂದ ನಾನು ಏನ್ ಮಾಡಿದ್ರು ಸ್ವೀಕರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೇಳ ಅಂತದನ್ನೇ ಕೆಲವರು ಒಳ್ಳೆ ರೀತಿಲಿ ಹೇಳ್ತಾರೆ, ನಂಗೆ ಅದು ತುಂಬಾ ಇಷ್ಟ ಆಗ್ತದೆ. ನಮ್ಮ ಪಪ್ಪಂದು ವಿಡಿಯೋ ಆಗ್ದಾಗ್ಲಷ್ಟೇ, ನಮ್ಮೂರಿಗೆ ಬಂದಾಗ ನಾನು ಎಷ್ಟು ಖುಷಿ ಪಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ನೀವುಗಳು ಖುಷಿ ಪಟ್ಟಿದ್ದೀರಾ. ನೀವು ಊರಿಗೆ ಹೋದಾಗ ತುಂಬಾ ದಿನ ಆಯ್ತು, ನೀವೇ ಹೇಳಿದ್ರ ನೀವು ಊರಿಗೆ ಹೋಗೋದು ಯಾವಾಗ ಹೋಗ್ತೀರಾ ಅಂತಾನೆ ಕಾಯ್ತಾ ಇರ್ತೀವಿ. ಊರಿಗೆ ಹೋದಾಗ ಮತ್ತೆ ನಮ್ಮ ಚಿಕ್ಕವನ ಜೊತೆ ವಿಡಿಯೋ ಮಾಡಿ ಅಂತ ತುಂಬಾ ಕೇಳ್ತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನಿಮ್ಮ ಎಲ್ಲರ ಪರವಾಗಿ ಇದು ನಾವು ಕಟ್ ಮಾಡೋದಲ್ಲ, ನಿಮ್ಮೆಲ್ಲರ ಪರವಾಗಿ ನಮ್ಮ ಮಗಳ ಕೈಲಿ ಕಟ್ ಮಾಡಿಸ್ತಾ ಇದೀವಿ. ಇದು ನೀವೇ ಕಟ್ ಮಾಡ್ತಾರೆ ನಮಗೆ ಅಂತ. ಅವರಿಗೆ ಸರ್ಪ್ರೈಸ್ ಕೂಡ ಹಾಲು ಯೋಚನೆ ಬಂತಲ್ಲ ಅಂತ ನನಗೆ ಶಾಕ್ ಆಗ್ತಾ ಇದೆ. 50K ಆಗಿದೆ ತಾನೆ? ಆಗಿದೆ ನೋಡಿ, ಅದು ಗೊತ್ತಿಲ್ಲ. ಅಲ್ಲಿಗೆ ಪೂಜಾ ಕೆ ರಾಜ್ಗೆ ಏನು ಗೊತ್ತಿಲ್ಲ. ಆ ಚಾನಲ್ ಬಂದ್ರೆ ಇಲ್ಲಿ ಬಂದಾಗ ನನಗೆ ಗೊತ್ತಾಗಲ್ಲ, ಇಲ್ಲಿ ಸಿಗ್ನಲ್ ಅಷ್ಟು ಸಿಗಲ್ಲ ನನಗೆ. ಹಾಗಾಗಿ ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅನ್ನೋದು ಸಡನ್ ಆಗಿ ಗೊತ್ತಾಗಲ್ಲ. ನಮ್ಮ ಪಪ್ಪ ನಾನ್ ವೆಜ್ ಬಿಸಿ ಮಾಡಕ್ ಹೋಗ್ಬಿಟ್ಟಿದ್ದಾರೆ. ಹೌದಾ? ಹಂಗಾರೆ ಎಲ್ಲ ಫುಲ್ ರೆಡಿ ಮಾಡಿ ಇಟ್ಟವ್ರ ನಮಗೆ ಅಳಿಮಯ ಬಂದ ಅಂತ. ಇಲ್ಲ, ಇವರು ಬಾಟಲ್ ಎಲ್ಲ ಇಲ್ಲ. ಇದು ಫಸ್ಟ್ ಇಲ್ಲ ಅನ್ನೋದು ಅಲ್ಲಿ ನಾನು ಮಲ್ಗಕ್ ಹೋದ್ರು ಬಿಡಲ್ಲ, ಮಾವ ಎಳ್ಕೊಬಂದು ಕಟ್ ಮಾಡಲ್ಲ. ನೀವು ಇಟ್ಕೊಂಡಿರಿ, ತಡಿ ಮಗಳ ಹತ್ರ ಕಟ್ ಮಾಡ್ಸೋಣ. ಮಗಳು ಬನ್ನಿ, ಅಲ್ಲಿ ಹಾಲಿಗೆ ಹೋಗೋಣ. ಸರಿ ನಡಿ. ನನ್ನ ಸ್ಕ್ರೀನ್ ಪ್ಲೇ ಕಣಮ್ಮ ಮೂವಿದು ಅದು. ಅದನ್ನ ಕೇಕ್ ಕಟ್ ಮಾಡಕ್ ಹಾಕೊಂಡ್ರೆ ಹೇಳಿ. ಮುಂದೆ ನಾಳೆ ಎಲ್ಲಿದೆ ಸಿನಿಮಾದು ಇದು ಸ್ಕ್ರೀನ್ ಪ್ಲೇ, ಭವಿಷ್ಯದ ಅತ್ಯುತ್ತಮ ಸಿನಿಮಾ, ಅದನ್ನ ಕೇಕ್ ಕಟ್ ಮಾಡಕ್ ಕೆಳಗಡೆ ಹಾಕೊಂಡಿದ್ದೀನಿ. ನನಗೆ ಸಪೋರ್ಟ್
ಸಪೋರ್ಟ್ ಮಾಡಿದಾಗೆ ಹಾಗೆ ನಮ್ಮನೆಯವರು ಈಗ ಹೊಸ ಫಿಲ್ಮು ಹೊಸ ಒಂದು ಇದಕ್ಕೆ ಕಾಲಿಡ್ತಾ ಇದ್ದಾರೆ. ನಾಳೆ ಎಲ್ಲಿದೆ ತುಂಬಾ ಜನ ಕೇಳ್ತಾ ಇದ್ದೀರಾ ಯಾವ ಫಿಲ್ಮ್ ಅಂತ. ನಾಳೆ ಎಲ್ಲಿದೆ ಅಂತ ಫಿಲ್ಮ್ಗೆ ರೆಡಿ ಆಗ್ತಾ ಇದ್ದಾರೆ. ನಿಮ್ಮ ನಾಳೆ ಎಲ್ಲಿದೆ ಅಂತ ಎಷ್ಟೋ ಜನ ಟೈಟಲ್ ಕೇಳ್ತಾರೆ. ನಾಳೆ ಎಲ್ಲಿದೆ ಅಂತ ಅಂದ್ರೆ ಪ್ರತಿಯೊಬ್ರು ನಾವೆಲ್ಲ ಬದುಕ್ತಾ ಇರೋದೇ ನಾಳೆಗೋಸ್ಕರ. ನಾಳೆ ಬದುಕೋದು ನಾಡ್ದುಗೋಸ್ಕರ, ನಾಡ್ದು ಬದುಕೋದು ಅಚ್ಚೆ ನಾಡ್ದು, ಮುಂದಿನ ವರ್ಷ ಬದುಕೋದು ಅದ್ರ ಮುಂದಿನ ವರ್ಷಕ್ಕೋಸ್ಕರ. ಈ ಪ್ರಸ್ತುತ ಏನು ಪ್ರೆಸೆಂಟ್ ಅಲ್ಲಿ ಬದುಕೋದೇ ಇಲ್ಲ ನಾವೆಲ್ಲರೂ. ನಾಳೆನೇ ಇಲ್ಲ ಅಂದ್ರೆ ಹೇಗಿರುತ್ತೆ ಒಂದು ಜೀವನ ಅನ್ನೋದಕ್ಕೋಸ್ಕರ ನಾಳೆ ಎಲ್ಲಿದೆ ಅನ್ನತಕ್ಕಂಥ ಒಂದು ಸಿನಿಮಾ. ಅದೇನು ಬೋಧನೆ ಮಾಡೋ ಅಂತ ಸಿನಿಮಾ ಅಲ್ಲ, ವೆರಿ ಎಂಟರ್ಟೈನಿಂಗ್ ಸಿನಿಮಾ. ಬನ್ನಿ, ಅದೇ ಸ್ಕ್ರೀನ್ ಪ್ಲೇ ಇಲ್ಲಿ ರೆಡಿ ಇದೆ. ಆ ಸಿನಿಮಾ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಸಹಕಾರಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇದು ನಂದ ನಾನು ಯಾವತ್ತೂ ಸ್ಟೇಜ್ ಹತ್ತವಳೆಲ್ಲ ನಾನು ಏನೋ ಫಸ್ಟ್ ಇದೆ ನಂದೆ ಏನದು ಈ ಸಿನಿಮಾದಲ್ಲಿ ಪೂಜಾ ಕೆ ರಾಜ್ ಬರ್ಬೇಕಾ, ನಾನು ಬರ್ಬೇಕಾ? ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಸಿನಿಮಾನ. ಆ ಸಿನಿಮಾದಲ್ಲಿ ನಾನು ಬರ್ಬೇಕಾ, ಪೂಜಾ ಕೆ ರಾಜ್ ಬರ್ಬೇಕಾ? ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ ಏನಂತ ಹೇಳಿ. ಆಕ್ಚುಲಿ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ಇವರು ಇನ್ವಾಲ್ವ್ ಆಗಿಲ್ಲ ಇನ್ನು. ನಿಮ್ ಕಮೆಂಟ್ ಗಂಡನೇ ಗೊತ್ತಿಲ್ಲ, ಒಟ್ಟು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಅಷ್ಟೇ ನನಗೆ ಗೊತ್ತಿರೋದು. ಸರಿ ಬನ್ನಿ ಕೆಟ್ಟ ಕಪ್ಪೋಣ. ನೋಡಿ ನನ್ನ ಮಗಳು ನನಗೆ 50K ಆಗಿದ್ಕೆ ಯೂಟ್ಯೂಬ್ ಅಲ್ಲಿ ನನ್ನ ಮಗಳು ನನಗೆ ಸರ್ಪ್ರೈಸ್ ಕೊಟ್ಟಿರೋದು. ಅವ್ರ ಅಪ್ಪ ಕೇಕ್ ತಗೊಂಡ್ಮೇಲೆ ಅದಕ್ಕೆ ಗೊತ್ತಾಗಿ ಓಡ್ ಬಂದು ಈ ತರ ಬಿಡಿಸಿರೋದು. ಬಾ ಮಗಳು ಇದು ಏನು ಅಂತ ಹೇಳ್ಬಿಟ್ಟು ಬಾ ಮಗಳು. ನೋಡಿ ಎಷ್ಟು ಚೆನ್ನಾಗಿ ಅದೇ ಬರ್ದಿರೋದು, ಪೂಜಾ KK 50K. ನೋಡಿ ಎಷ್ಟು ಚೆನ್ನಾಗಿ ತಲೆ ಪೂಜಾ KK. ಏನದು ಯಾವ್ದು ಮುರಿದಾಗಿರೋದಕ್ಕೂ ಆ ಮೀಸೆ ಬರ್ಕೊಂಡು ಏನೇನು ಇದೇನು ಹೇಳ್ಬಾ ಯಾರ್ಯಾರು ಏನು. ಇದು ಜೀವ ಸೀರೆ ಹಾಕೊಂಡಿರೋ ನಿಂಗೆ. ಮತ್ತೆ ಇದು ಯಕ್ಷಿತ್ ಮಾಮ, ಇದು ಡ್ಯಾಡಿ ಗಡ್ಡ ಇದೆ. ಜೀಪ ಮೀಸೆ ಇಲ್ಲಿ. ಇದು ನೀವು ಇಲ್ಲಿ ಕ್ರೌನ್ ಬಲೂನ್ ಇಟ್ಕೊಂಡಿದ್ದೀರ ನೀವು. ಶೈನಿಂಗ್ ಡ್ರೆಸ್. ಇದು ನಾನು ಅಮ್ಮನ್ ಇಟ್ಕೊಂಡಿದ್ದೀನಿ. ಇಷ್ಟು ಬೇಗ ಬರ್ದ್ರ ಮಗಳೇ. ನೋಡಿ ಬಲೂನ್ಸ್ ಎಲ್ಲ ಹಾರಿಸ್ತಾ ಇದೆ ನನ್ನ ಮಗಳು. ಸೆಲೆಬ್ರೇಷನ್ 50K. ಸರಿ ಆಯ್ತು, ಕೇಕ್ ತಮ್ಮ ನಿಮ್ಮ ಸೆಲೆಬ್ರೇಟ್ ಮಾಡೋಣ. ಅದು ಮಾಡೋದ್ರೊಳಗೆ ಬೆಳಕರಿ ಐತ್ ಮಗಳೇ. ಆಕ್ಚುಲಿ ನೋಡಿ ನನ್ನ ಮಗಳಿಗೆ ಯಾಕೆ ಎಷ್ಟು ಚೆನ್ನಾಗಿ ಬಿಡ್ಸಕ್ ಬಂದಿದೆ ಅಂದ್ರೆ ಅದು ನಮಗೂ ಖುಷಿ ಆಗುತ್ತೆ. ನಿಮಗೆ ಹೆಂಗ್ ಅನ್ಸುತ್ತೆ ಗೊತ್ತಿಲ್ಲ. ಅವ್ರ ಅಪ್ಪ ಮಾಡಿರೋ ಅಂತದ್ದಿದೆ ಡ್ರಾಯಿಂಗ್. ಅದು ನನಗೆ ಇಷ್ಟ ಆಗಿ ನಾನು ಬಂದು ಈ ತರ ಫ್ರೇಮ್ ಹಾಕಿಸ್ಕೊಂಡಿರೋದು. ಇದೆಲ್ಲ 15 ವರ್ಷದ ಹಿಂದೆ ಮಾಡ್ರ ಪೇಂಟಿಂಗ್. ನೋಡಿ ಆ ಕಲರ್, ಆ ಬೆಳಕು. 6 ವರ್ಷ ಪೇಂಟಿಂಗ್ ಫೈನ್ ಆರ್ಟ್ ಮಾಡಿದೀನಿ. ಕಲರ್ ಎಲ್ಲ ನೀವೇ ಮಾಡಿರೋದು ಅಂತ ಕೇಳಿದ್ರೆ ಹಿಂಗೇನು ನನಗ್ ಗೊತ್ತು. ದೀಪಾವಳಿ ಸೆಲೆಬ್ರೇಷನ್ ಇದು. ಹಾಗೆ ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿದೆ. ಹಳ್ಳಿ ವಾತಾವರಣ, ಆ ಬೆಳಕು, ಎಷ್ಟು ದೀಪಾವಳಿ ಹೂವಿನ ಕುಂಡ ಹಚ್ಚಿದಾಗ ಎಷ್ಟು ಬೆಳಕು ಬರುತ್ತೆ, ಎಷ್ಟು ಮೈ ಮೇಲೆ ಬೀಳುತ್ತೆ, ಅದೆಲ್ಲ ಹೇಗ್ ಮಾಡಿದ್ದಾರೆ ಅಂತ. ಅದೇ ನನ್ನ ಮಗಳಿಗೂ ಬಂದಿದೆ ಈಗ ನೋಡಿ. ಅದೇ ನನ್ನ ಮಗಳಿಗೂ ಬಂದಿದೆ. ಎಲ್ಲರೂ ಬಿಡಿಸ್ಬೋದು ಅಂತೀರಾ, ಬಟ್ ನನ್ನ ಮಗಳು ಹೋಗಿ ಈಗ 2 ತಿಂಗಳಾಗಿರೋದು ಸ್ಕೂಲ್ಗೆ. 2 ತಿಂಗಳಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ 50,000ದಲ್ಲಿ ಒಬ್ರು ಇಲ್ಲ ಅಂದ್ರೂ ಕೂಡ 50,000 ಆಗಲ್ಲ. ಹಾಗೇನೆ ಎಲ್ಲರೂ ನಿಮ್ ಸಹಕಾರ ಹೀಗೆ ಇರ್ಲಿ ನಮ್ಮ ಮೇಲೆ. ನನಗೂ ಕೂಡ ತುಂಬಾ ಖುಷಿ ಆಗ್ತಿದೆ. ನಂಗೆ ಗೊತ್ತಾಗಲ್ಲ ಮಾತಾಡಕ್, ನಂಗೆ ಗೊತ್ತಾಗಲ್ಲ ಆಕ್ಚುಲಿ. ಮಾತಾಡಕ್ ಆಗಲ್ಲ ಅಂತ 10 ನಿಮಿಷ ಮಾತಾಡಿದ್ದೀರ. ಕಟ್ ಮಾಡು ಬಾ ಮಗಳೇ, ಮಗಳು ಕಟ್ ಮಾಡಿ. ನೀವೇ ಕಟ್ ಮಾಡಿ. ನಿಮ್ಮೆಲ್ಲರ ಕಡೆಯಿಂದ ನನ್ನ ಮಗಳು ಕಟ್ ಮಾಡ್ತಾ ಇದೆ. 50K ಪೂಜಾ ಕೆ ರಾಜ್. ಚಪ್ಪಾಳೆ ಹೊಡಿಯಕ್ ಬಂತು. ಕಪ್ಪಂಗ್ ದಿನ್ಸು ಮತ್ತೆ ಪ್ಲೇ ಮಾಡಿ ಬಂದಿದ್ದೀರಿ. ಖುಷಿ ಆಯ್ತಾ? ಖುಷಿ ಆಯ್ತು. ಏನ್ ಖುಷಿ ಆಗಿದೆ ಹೇಳುವಾಗ 50,000 ಜನ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ. ಇದು ಮತ್ತೆ ನಮ್ಮನೆಯವರು ನನಗೆ ಸರ್ಪ್ರೈಸ್ ಕೊಟ್ಟಿದೆ. ಒಂದು ದೊಡ್ಡ ಶಾಕ್ ನನಗೆ. ಅದೇ ದೊಡ್ಡ ಗಿಫ್ಟ್ ಆಗಿ ಹೋಗ್ಬಿಟ್ಟಿದೆ ನನಗೆ. ಮತ್ತೆ ಇವರೇ ನನ್ನ ಜೊತೆ ಇಷ್ಟು ದಿನ ನಾನು ಈ ಸಕ್ಸಸ್ ಕಾರಣಕ್ಕೆ ನಮ್ಮನೆಯವರೇ ಕಾರಣ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಇನ್ನೂ ಹೆಚ್ಚಿನ ಸಕ್ಸಸ್ ಕಾಣಲಿ. ಬಾಯ್ ಎಲ್ಲ ಬಾ ಹಂಗೆ ಹಿಂಗೆ ನಿಂತ್ಕೊಂಡು. ಓಕೆ, ಕೊನೆಗೂ ಬಂದರು ನಮ್ಮ ಶ್ರೀಮತಿಯವರು. ಓಕೆ, ನನ್ನ ಚಾನಲ್ಗಿಂತ ಹೆಚ್ಚಿನ ಸಪೋರ್ಟ್ ಪೂಜಾ ಕೆ ರಾಜ್ ಚಾನಲ್ ಸಿಕ್ಕಿದೆ. ತುಂಬ ಸಂತೋಷ. ಅದು ನನಗಂತೂ ತುಂಬಾ ಅಂದರೆ ತುಂಬ ಸಂತೋಷ. ಈ ಚಾನಲ್ ಮಾಡುವಾಗ ತುಂಬ ಸ್ಟ್ರಗಲ್ಸ್ಗಳಿದೆ. ಹತ್ತು ಬಿಡಮ್ಮ ಹೋಗಲಿ, ನೀನು ಎಮೋಷನ್ಸ್ ಎಲ್ಲ ಹೇಳ್ಕೊಂಡು TRP ಜಾಸ್ತಿ ಎಲ್ಲ ನಾರ್ಮಲಿ ಇರ್ತಾವಲ್ಲ ಆ ಥರ.
ಇಲ್ಲ ಸ್ಟ್ರಗಲ್ಸ್ ಅಂತೂ ಇದೆ, ಅದು ಪ್ರತಿಯೊಬ್ಬರ ಜೀವನದಲ್ಲೂ ಸ್ಟ್ರಗಲ್ಸ್ ಇರುತ್ತೆ. ಅದನ್ನ ಹೇಳ್ಕೊಂಡು ಅದನ್ನ ಹತ್ತು ಬಂಡವಾಳ ಮಾಡ್ಕೊಳ್ಳೋದು ಬೇಡ. ನಮಗೆ ತುಂಬಾ ಸಂತೋಷ ಆಗಿದೆ. ನಾವು ಪಟ್ಟಿದ ಕಷ್ಟಕ್ಕೆ ಹೆಚ್ಚಿನ ಪ್ರೀತಿನ ತೋರಿಸಿದ್ದೀವಿ. ನನಗೆ ಹೇಳ ಅಂತದ್ದು ತುಂಬಾ ಇದೆ. ನಾನು ಬೇರೆ ಟೈಮಲ್ಲಿ ಅನ್ಕೊಂತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ ಹೇಳ್ಬೇಕು ಇದು ಹೇಳ್ಬೇಕು ಅಂತ, ಅದೇನೋ ಆ ಟೈಮಲ್ಲೇ ಹೇಳ್ಬೇಕು. ಬಟ್ ಈಗ ವಿಡಿಯೋ ಹಿಡಿದಿದ್ದಾರೆ ಅಂತ ಅಥವಾ 50K ಆಯ್ತು ಅಂತ ಇಲ್ದಿದ್ದೆಲ್ಲ ನೆನಪು ಮಾಡ್ಕೊಂಡು ಹೇಳಕ್ಕಿಂತ ಇದ್ದಿದೆ. ಬಟ್ ಆ ಹಳೇದನ್ನ ನೆನಪು ಮಾಡಿ ಹೇಳೋದು ಅವಾಗ್ಲೇ ಹೇಳ್ಬೇಕು, ಚೆನ್ನಾಗಿರುತ್ತೆ. ಎಲ್ಲರಿಗೂ ಅವ್ರದೇ ಆದಂತ ಜರ್ನಿ ಇರುತ್ತೆ ಲೈಫಲ್ಲಿ. ಎಲ್ಲರೂ ಕಷ್ಟಪಟ್ಟಿರ್ತಾರೆ. ಅದ್ರಲ್ಲಿ ನಮ್ದೇ ಕಷ್ಟ ಅಂತ ಹೇಳಿದ್ರೆ ಮರಕ್ಕಿಂತ ಮರ ದೊಡ್ಡದು, ಮರಕ್ಕಿಂತ ಇನ್ನೊಬ್ರಿಗೆ ನಮ್ ಕಷ್ಟಕ್ಕಿಂತ ದೊಡ್ಡ ಕಷ್ಟ. ನನಗೆ ಕಷ್ಟನೇ ಇಲ್ಲ, ಎಲ್ಲ ನಮ್ಮನೆಯವ್ರು ನೋಡ್ಕೊಂಡಿಲ್ಲ. ಆತರ ಏನಿಲ್ಲ, ಇರ್ಲಿ. ತುಂಬಾ ಎಂಜಾಯ್ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಸಹಕಾರ, ಥ್ಯಾಂಕ್ ಯು ಸೋ ಮಚ್. 50K ಅಂದ್ರೆ ಅದು ಚಿಕ್ಕದಲ್ಲ, ಅದು ಫೇಸ್ಬುಕ್ಕಲ್ಲಿ ಕೂಡ 1 ಲಕ್ಷ ಆಗಕ್ಕೆ ಇನ್ನೊಂದು 2,000 ಜನ ಬೇಕು. ಬಟ್ ಈಗ ಯೂಟ್ಯೂಬಲ್ಲೂ ಅಷ್ಟೇ 50K ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಚಿಕ್ಕದಾಗುತ್ತೆ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಅನ್ಕೊಂಡಿದ್ದೆಲ್ಲ ಅವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಅವಾಗ ಹೇಳ್ತಾ ಅವರು ಒಬ್ಬೊಬ್ಬರೇ ಕೂತಾಗ ಜಾಸ್ತಿ ಮಾತಾಡಲ್ಲ ಅನ್ಕೊಂಡು 10 ನಿಮಿಷ ಮಾತಾಡೋರಾಗ್ಲೇ. 10 ನಿಮಿಷ ಆಕ್ಚುಲಿ ನೀವು ನೋಡಿರಂಗೆ ನಾನು 10 ನಿಮಿಷದಲ್ಲಿ ಯಾವ್ದು ನನ್ನ ಮನಸ್ಸಲ್ಲಿರೋದು ಹೇಳ್ಬೇಕು ಅನ್ಸಿದ್ದು ಹೇಳಕ್ಕಾಗಿಲ್ಲ. ಸಡನ್ ಆಗಿ ಕ್ಯಾಮ್ರಾ ಹಿಡಿದ ತಕ್ಷಣ ಥ್ಯಾಂಕ್ ಯು ಅನ್ನೋದೇ ಹೇಳೋದಾಗಿದೆ ಅಷ್ಟೇನೆ. ಸರಿ ಆಗ್ಲಿ. ಈಗ ಯೂಟ್ಯೂಬಲ್ಲಿ ನೋಡ್ತಿದ್ದವರು ಅವ್ರನ್ನ ಫೇಸ್ಬುಕ್ ಪೇಜಲ್ಲಿ ಇದೆ, 1 ಲಕ್ಷ ಆಗಕ್ಕೆ ಬಂದಿದೆ ಅವ್ರದ್ದು. ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದವರು ಅವ್ರನ್ನ ಯೂಟ್ಯೂಬಲ್ಲಿ ಪೂಜಾ ಕೆ ರಾಜ್ ಅಂತ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನಂದನ್ನ ಡೈಲಿ ಕಂಟೆಂಟ್ ಆಗ್ತಾ ಇದೆ, ಈಗ ಕಡಿಮೆ ಮಾಡಿದ್ದೀನಿ. ಯಾಕೆಂದ್ರೆ ಮೂವಿ ಕೆಲಸ ತುಂಬಾನೇ ಕೆಲಸ ಇದೆ, ಹಾಗಾಗಿ ಕಷ್ಟ ಆಗ್ತಾ ಇದೆ. ಆಕ್ಚುಲಿ ಹೋದ್ವಾರ ನಂಗೆ ಹಬ್ಬದಲ್ಲಿ ಸಿಕ್ಕಿದ್ದು, ನೆಕ್ಸ್ಟ್ ಡೇ ನನ್ನ ಊರಿಗೆ ಬಿಟ್ಟು ಹೋಗಿದ್ದು, ಇವತ್ತು ನನಗೆ ಸಿಗ್ತಾ ಇರೋದು ನಮ್ಮನೆಯವರು. ಮತ್ತು ನಾನು ಇಲ್ಲಿವರೆಗೂ ಬರೋ ಕಾರಣನೇ ನಮ್ಮನೆಯವರು. ಥ್ಯಾಂಕ್ ಯು ಸೋ ಮಚ್. ಹೌದು, ಎಲ್ಲ ನಮ್ಮನೆಯವರೇ. ಸರಿ, ಸಾಧ್ಯ ಆದಷ್ಟು ಏನು ಇಲ್ಲ. ಸಾಧ್ಯ ಆದಷ್ಟು ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೀನಿ. ಆದರೆ ಆವಾಗವಾಗ ಪೂಜಾ ಕೆ ರಾಜ್ ಚಾನಲಲ್ಲೂ ಆ್ಯಕ್ಟಿವ್ ಆಗಿರೋ ಪ್ರಯತ್ನ ಮಾಡ್ತೀನಿ. ನನಗಿಂತ ಹೆಚ್ಚಿನ ಸಹಕಾರ ಇವ್ರಿಗೆ ಕೊಟ್ಟು ಹೀಗೆ ಕಾಪಾಡಿ ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ವಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.